ವಿರೋಧ ಪಕ್ಷದವ್ರು ಏನಾದ್ರು ಸಿಎಂ ಸ್ಥಾನ ಖಾಲಿ ಆಗ್ತಾ ಇದೆ ಅಂತ ಮಾತಾಡ್ಬೋದು. ಸ್ವಪಕ್ಷದವ್ರೆ ಮಾತನಾಡ್ತಾ ಇದಾರಲ್ಲ, ಅಂದ್ರೆ ಎಲ್ಲ ಅನುಮಾನ ಬರುತ್ತಲ್ಲ ಅಂತ. ಆ ವಿಚಾರದಲ್ಲಿ ಇವತ್ತಿನ ದಿನ ನಮ್ಮ ಅಧ್ಯಕ್ಷರು ಹೊರಗಡೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ವಾರ ಬಿಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಅದನ್ನ ಜವಾಬ್ದಾರಿ ತೆಗೆದುಕೊಂಡು, ಇವತ್ತು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ನಾವೆಲ್ಲ ಶಿಸ್ತಿನ ಸಿಪಾಯಿಗಳು. ಏನೋ ಸಣ್ಣ ಪುಟ್ಟ ಆಗಿರೋಂತ ಒಂದು ಗೊಂದಲದ ಹೇಳಿಕೆಗಳು ಹಾಕೂಡುದು ಅನ್ನೋದನ್ನ ನಾನು ಸಹ ಅಪೇಕ್ಷೆ ಪಡ್ತೇನೆ. ಈಗ ಸಿಎಂ ಆಯ್ಕೆ ಆಗೋ ಸಂದರ್ಭದಲ್ಲಿ ಇಬ್ಬರದೇ ಹೆಸರು ಡಿ.ಕೆ. ಶಿವಕುಮಾರ, ಸಿದ್ದರಾಮಯ್ಯನವರ ಅಂತ. ಈಗ 6-7 ಜನ ಕ್ಲೈಮ್ ಮಾಡ್ತಾ ಇದ್ರಲ್ಲ ಸರ್, ನಾವು ಆಗ್ತೀವಿ ಅವಕಾಶ ಕೊಟ್ರೆ ಅಂತ. ಚೀಫ್ ಮಿನಿಸ್ಟರ್ ಸೀಟೇ ಖಾಲಿ ಇಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅನ್ನೋದು ವಿಚಾರನ ಅಪ್ರಸ್ತುತ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಷ್ಟು ಜನ ಸಚಿವರು ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರೆ ಸರ್? ಅದ್ ಖಾಲಿ ಇಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿದೀವಿ ನನ್ಗೆ ಅರ್ಥ ಆಗ್ತಿಲ್ಲ. ಸರ್ ಮಾತಾಡ್ತಿರೋದು ಮಾಧ್ಯಮ ಅಲ್ಲ, ವಿರೋಧ ಪಕ್ಷನಲ್ಲ ಸರ್. ಅದನ್ನ ಮಾತನಾಡಿ ಕೂಡುದು ಮುಂದಿನ ದಿನಗಳಲ್ಲಿ ಅಂತೇಳಿ ನಾವು ಅಧ್ಯಕ್ಷರು ನಾವು ಸಹ ಕೇಳಲಿಕ್ಕೆ ದೃಷ್ಟಿಲಿ ಇದ್ದೀವಿ. ನಾವು ಈಗ 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಅನ್ನೋ ಭರವಸೆ ಶಾಸಕರಿಗೆಲ್ಲರಿಗೂ ಇದೆಯಾ? ಮೊನ್ನೆ ಹೈಕಮಾಂಡ್ ಅವರು ಬಂದು ಹೇಳಿದ್ರಲ್ಲ 5 ವರ್ಷ ಇರ್ತಾರೆ ಅಂತ. 5 ವರ್ಷ ಇರ್ತಾರೆ. ಅಲ್ಲ, ಭರವಸೆ ಶಾಸಕರಿಗೂ ಇದೆಯಾ? ಯಾವುದೇ ಕಾರಣಕ್ಕೂ ಇವತ್ತು 136 ಜನ ಶಾಸಕರು ಒಂದು ಕುಟುಂಬ ಇದ್ದಂಗೆ ಎಲ್ಲರೂ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದಾವೆ. ಇವತ್ತು ನಮಗೆ ಬೇಕಾದಂತ ಅನುದಾನಗಳು ಸಹ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಒಂದು ದೊಡ್ಡ ಹಂತದಲ್ಲಿ ಇವತ್ತಿನ ದಿನ ಜನರಿಗೆ ಸಮಾಧಾನ ಇದೆ. ಸೊ ಹಾಗಾಗಿ ಯಾವುದೋ ಒಂದು ಏನು ತೊಂದರೆ ಇಲ್ಲದೆ ಹೋಗ್ತಾ ಇರೋಂಥ ಸರ್ಕಾರಕ್ಕೆ ಯಾವ ರೀತಿ ನಾವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ. ಇವಾಗ ನನ್ನ ಆಲೋಚನೆ ಏನಿದ್ರು, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ವಿಷನ್ ಇಟ್ಕೊಂಡು ಹೋಗ್ತಾ ಇದೀವಿ. ಆ ದಿಕ್ಕಲ್ಲಿ ಹೋಗೋಣ ಅಂತ ನಾವು ನಮ್ಗೆಲ್ಲ ಸ್ಟ್ರಿಕ್ಟ್ ಆಗಿ ಅಧ್ಯಕ್ಷರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದೇ ಒಂದು ವಿಚಾರದಲ್ಲಿ ಬೇಕಿದ್ರೆ ಏನಾದ್ರು ಪ್ರಶ್ನೆ ಕೇಳಿ ಮಾತನಾಡ್ತೇವೆ. ಮುಖ್ಯಮಂತ್ರಿ ವಿಚಾರದಲ್ಲಿ ಇವತ್ತಿನ ದಿನ ಮಾತಾಡೋದು ಸಲ್ಲದು ಅನ್ನೋದನ್ನು ಸಹ ನಾನು ಹೇಳ್ಬಲ್ಲೆ. ನಾನು ಸರ್, ಈಗ NIA ಚಾರ್ಜ್ ಶೀಟ್ ಹಾಕಿದೆ, ಬಿಜೆಪಿ ಕಚೇರಿ ಬಾಂಬ್ ಬ್ಲಾಸ್ಟ್ ಮಾಡೋಕೆ ಪ್ರಯತ್ನ ನಡೆದಿತ್ತು ಅನ್ನುವಂಥದ್ದು ಆರೋಪ ಇದೆ. ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ, ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ರಾಜ್ಯ ಸುರಕ್ಷಿತವಾಗಿಲ್ಲ ಅಂತ. ಇವತ್ತು ಹಂಗಾದ್ರೆ ಭಾರತ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಕೇಂದ್ರ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಈಗ ತೋರಿಸ್ತಾ ಇದೆ. ಅದು NIA ಯಾರ ಕೆಳಗಡೆ ಬರುತ್ತೆ? ಕೇಂದ್ರ ಸರ್ಕಾರದ ಕೆಳಗಡೆ ಬರುತ್ತೆ. ಅವ್ರ ಜವಾಬ್ದಾರಿಯಲ್ಲಿ ಇದನ್ನೆಲ್ಲ ವಾಚ್ ಮಾಡಬೇಕಾಯ್ತು. ಇದನ್ನ ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸು ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡುವಂತ ಸಂದರ್ಭದಲ್ಲಿ ಅವರು ಸಹ ಇದು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ತರ ಘಟನೆಗಳಾಗ್ದಂಗೆ ನೋಡ್ಬೇಕಾಗಿರೋದು ಅವ್ರ ಜವಾಬ್ದಾರಿ ಅಂತ ನಾನು ಹೇಳಬಲ್ಲೆ.